ನಮಸ್ಕಾರ, ಎಲ್ರು ಹೇಗಿದ್ರೆ ನಾನು ಸಖತ್ತ ಇದ್ದೀನಿ. ಇವಾಗ ಜನಕ್ಕೆ ನಾನು ಸ್ಟಾರ್ಟ್ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಇದಾದ್ಮೇಲೆ ನೋಡಿ ನೆಕ್ಸ್ಟ್ ನಾನು ಈ ಬ್ಲಾಗಲ್ಲಿ ಏನು ಮಾಡಿದ್ದೀನಿ ಅಂತ ಮಿಸ್ಟೇಕ್ ಮಾಡಿದ್ದೀನಿ. ನಾನು ಇಂಟ್ರೊಡಕ್ಷನ್ ಲಾಗ್ನ ಮಾಡೇ ಇಲ್ಲ, ಎಲ್ಲ ಲಾಗ್ ಈಗ ಮಾಡ್ತಾ ಇದ್ದೀನಿ. ವೆಲ್ಕಮ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಮುಂದೆ ಲಾಗ್ ನೋಡ್ಕೊಂಡು ಹೋಗಿ. ಯಾವ ಚಾಕ್ಲೇಟ್ ಬೇಕಿತ್ತು ನೋಡಿ, ಇದು ನಟ್ಸು ಬೇಕಂತೆ ಮತ್ತೆ ಸ್ವೀಟ್ ಇರ್ಬೇಕಂತೆ. ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಅದಕ್ಕೋಸ್ಕರನೇ ಇದನ್ನು ತಗೊಂಡಿದ್ದೀನಿ. ಈಗ ಅದಾದ್ಮೇಲೆ ಇದೊಂದು ದೊಡ್ಡದಿಲ್ಲ ಅಲ್ವಾಂಟಿ ಇದು? ಅಲ್ಲ ಇದು ದೊಡ್ಡದಿಲ್ವಾ? ಖಾಲಿ ಆಗಿದ್ಯಾ? ಬೇಸಿಕ್ ಚೆನ್ನಾಗಿದೆ. ಇದೊಂದು ಕೊಡಿ, ಇದು ಇಷ್ಟ ಆಗಿದೆ, ಅದು ಇಷ್ಟ ಆಗ್ಲಿ. ಅದೊಂದಿರ್ಲಿ. ಇದೊಂದು ಇದೊಂದು ಎರಡು ತಗೊಂಡು ಹೋಯ್ತಾ ಇದ್ದೀನಿ. ಆದ್ಮೇಲೆ ಅಲ್ಲ ಇವೆರಡು ಸಾಕು. ಇದು ನೋಡಿ ಫಸ್ಟ್ ಟೇಸ್ಟ್ ಮಾಡ್ಲಿ ಅವರು. ಇಷ್ಟು ತಗೊಂಡು ಹೋಗ್ತಾ ಇದ್ದೀನಿ ಈಗ. ನಮ್ ಬರ್ಡೇ ನನಗೆ ಕೇಕ್ ತರ ಕೇಳೋಳೆ, ಸಣ್ಣ ಕೇಕ್ ಕೇಳ್ತಾರ. ನನ್ ಬರ್ಡೇ ನನಗೆ ಕೇಕ್ ತರ ಕೇಳೋರೆ. ಏನ್ ಹೇಳಿ ಅವ್ರಿಗೆ ನಾನು? ಎಷ್ಟು ಸಣ್ಣದಿಲ್ಲ, ಅವರೇ ಬಂದು ತಗೊಬಿಡ್ಲಿ. ನನಗೆ ಸಾಕಿಷ್ಟೇ. ಇದೇನ್ ಬೈ ಇದು ಹಿಂಗೈತಲ್ಲ ಇದು? ಅದೊಂದು ಕೊಡಿ ನೋಡೋಣ. ಸ್ಪೂನ್ 2 ಸ್ಪೂನ್ ಹಾಕಿ ಸಾಕು. ಬಿಸಿ ಇದೊಂದು ಕೊಡ್ತಾನ ಅಂತ. ಸ್ವೀಟ್ ಇರುತ್ತಲ್ವಾ ಇದು? ಇದೊಂದು ತಗೊಂಡು ಇದೊಂದು ಹಾಕ್ಬಿಡಿ ಆಂಟಿ. ಚಲೋ ತಾನೆ ಅದು? 2 ಹಾಕು ಬೈ ಸ್ಪೂನು. 60 ರೂಪಾಯಿನ ಅದು? 60? ಇಷ್ಟೆಲ್ಲ ತಗೊಂಡು ಈಗ ನಾನು ಬ್ಲಾಗ್ನ ಸ್ಟಾರ್ಟ್ ಇನ್ನೊಂದು ನಿಮಿಷ ಗೊತ್ತಾ, ನಾನು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ದೀನಿ. ನಾನು ಬ್ಲಾಗ್ನೇ ಸ್ಟಾರ್ಟ್ ಮಾಡಿಲ್ಲ, ಅದೇ ನಂದು ಮೇನ್ ಪ್ರಾಬ್ಲಮ್ ಆಗಿರೋದು. ಈಗ ಟಿಫನ್ ತಿಂದಿದ್ದೀನಿ, ಟಿಫನ್ ತಗೊಂಡಿದ್ದೀನಿ, ನಾನು ಬ್ಲಾಗೇ ಸ್ಟಾರ್ಟ್ ಮಾಡಿಲ್ಲ. ಅದಕ್ಕೆ ಇವಾಗ ಇಲ್ಲಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡು ಮನೆಗೆ ಹೋಗಿ ಮತ್ತೆ ಇಂಟ್ರೊಡಕ್ಷನ್ ಕೊಡ್ಕೊಂಡು ಅದನ್ನ ಸ್ಟಾರ್ಟಿಂಗ್ ವಿಡಿಯೋ ಹಾಕ್ತೀವಿ. ಸ್ಟಾರ್ಟಿಂಗ್ ಏನು ನೋಡಿದ್ರಿ, ಅದೇ ಇಂಟ್ರೊಡಕ್ಷನ್ ಸ್ಟಾರ್ಟಿಂಗು. ಇವತ್ತು ನೋಡಿ ಗೈಸ್, ಹಬ್ಬದ್ದು ಇನ್ನೂ ಕ್ರೌಡ್ ಕಮ್ಮಿ, ಆಮೇಲೆ ಫುಲ್ ರಶ್ ಆಗುತ್ತೆ. ಬನ್ನಿ ಈಗ ಹೊರಡುವ, ಲೆಟ್ಸ್ ಗೋ. ಹಬ್ಬದ ಶಾಪಿಂಗ್ ಇನ್ನು ನಾವೇನು ಮಾಡಿಲ್ಲ ಗೈಸ್. ಇವತ್ತು ಮೇನ್ ಅಂದ್ರೆ ನಮ್ಮ ಬರ್ಡೇ ಶಾಪಿಂಗು. ಫೆಸ್ಟಿವಲ್ ಹಬ್ಬ ಮಾಡಂಗಿಲ್ಲ ನಾವು ಇವತ್ತು. ಅದೇನಕ್ಕೆ ಅಂದ್ರೆ ಸ್ವಲ್ಪ ಪರ್ಸನಲ್ ಹಬ್ಬ, ಅಂದ್ರೆ ಮನೆಯಲ್ಲ ಮಾಡ್ಬೇಕು ಅಂತ ಪ್ಲಾನ್ ಇತ್ತು. ಅದಕ್ಕೆ ಐಟಮ್ಸ್ ತಂದ್ವಿ, ಬಟ್ ಮಾಡಂಗಿಲ್ಲ ಅಂತ ಇವತ್ತು ಏನೋ ಆಯ್ತು. ಅದಕ್ಕೋಸ್ಕರನೇ ಒಂದು ಹಬ್ಬ ಮಾಡೋದ ನಾವು. ಮಾಮೂಲಿ ಬರ್ಡೇ ನಡೆ ಹಬ್ಬ. ಬನ್ನಿ ಈಗ ಹೊರಡುವ. ಈಗ ಎಲ್ಲ ತಗೊಂಡು ಈಗ ಅವಳು ಡಾರ್ಕ್ ಚಾಕ್ಲೇಟ್ ಮಾತ್ರ ಕೇಳಿದ್ಲು. ನಾನಿವಾಗ ಹಂಗೆ ಹೇಳ್ಬೇಡ, ನಾನೀಗ ಅವಳಿಗೆ ಇಷ್ಟ ಆಗೋದು ಕೇಕು, ಗ್ಲಾಸ್ ಕೇಕು, ಅದು ಇದು ಎಲ್ಲ ತಗೊಂಡೋಗ್ತೀನಿ. ಬನ್ನಿ ಈಗ ತಗೊಂಡೋಗಿ ಕೊಟ್ಬಿಟ್ಟು ಅವಳು ಆರಾಮಾಗಿರ್ಲಿ. ಇಂಥ ಟೈಮಲ್ಲಿ ಗೊತ್ತಾ ಪೀರಿಯಡ್ಸ್ ಗೈಸ್, ಅದಕ್ಕೆ ನಾನು ಹಬ್ಬ ಮಾಡ್ತಾ ಇಲ್ಲ ಗೈಸ್. ಇಂಥ ಟೈಮಲ್ಲಿ ಹೆಂಗ್ ಗೊತ್ತಾ, ಅವ್ರಿಗೆ ಆದಷ್ಟು ನಾನು ಈ ಬ್ಲಾಗ್ ನೋಡ್ತಿರೋರು ನಿಮ್ಮ ಪಾರ್ಟ್ನರ್ಸ್ಗಳನ್ನ ಆದಷ್ಟು ಈ ಟೈಮಲ್ಲಿ ಕೇರ್ ಮಾಡಿ. ಸೊ ಅವ್ರಿಗೆ ಸಖತ್ ಪೇನ್ ಇರುತ್ತೆ, ಈ ಟೈಮಲ್ಲಿ ಜಾಸ್ತಿ ಕೇರ್ ಮಾಡಿ. ಅವ್ರಿಗೆ ಆ ಪೇನೇ ಹೊಂಟೋಗ್ಬಿಡುತ್ತೆ ಗೈಸ್. ನೀವು ಯಾವ ಟ್ಯಾಬ್ಲೆಟ್ಸು ಯಾವ ಡಾಕ್ಟರ್ ಮೆನ್ಷನ್ ಏನು ಕೊಟ್ಟರು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಸ್ವೀಟ್ ಇರೋದನ್ನ ಅವ್ರ ಕಡೆ ಕೊಟ್ಬಿಟ್ರೆ ಖುಷಿಯಾಗಿರುತ್ತೆ. ಅವ್ರಿಗೆ ಖುಷಿಯಾಗಿತ್ತೆ ಕೊಟ್ರೆ ನೋಡಿ, ನಾನು ಈಗ ಎಷ್ಟು ಖರ್ಚಾಯ್ತು ಲೆಕ್ಕ ಹಾಕ್ಬಾರ್ದು. ಬಟ್ ಅವಳು ಆ ನೋವನ್ನ ಈ ಕೊಡ್ಸೋದ್ರಲ್ಲಿ ಕಳಿತೀವಿ ಅಂತ ಅಂದ್ರೆ ಒಳ್ಳೇದಲ್ವಾ? ಹಾಯ್ ಬನ್ನಿ ಗೈಸ್, ಇವತ್ತು ಈಗ ಹೋಗುವ. ಈಗ ಹೋಗ್ಬಿಟ್ಟು ಈಗ ಕೊಡೋಣ ಮತ್ತೆ 17 ದಿನ ಅವಾಗಿಂದ ಹೇಳ್ತಿದ್ದೆಪ್ಪ ನಾನು. ಹಿಂಗೆ ಅವ್ರ ಜೊತೆ ಟೈಮ್ ಕೊಡಿ ಗೈಸ್. ಟೈಮ್ ಕೊಟ್ಬಿಟ್ಟು ಅವ್ರು ಸ್ಪೆಂಡ್ ಮಾಡಿ, ಅವ್ರಿಗೆ ಖುಷಿಯಾಗಿದ್ದ ಮಾಡಿ ಬ್ರೋ. ಸ್ಪೆಂಡ್ ಮಾಡಿ ಅವ್ರಿಗೆ ಖುಷಿಯಾಗಿದ್ದ ಮಾಡಿ, ಅವ್ರಿಗೂ ಸಖತ್ ಖುಷಿ ಆಯ್ತಾರೆ. ಅದನ್ನ ಬಿಟ್ಬಿಟ್ಟು ಏನೋ ಟ್ಯಾಬ್ಲೆಟ್ ಅದು ಇದು ಕೊಟ್ರೆ ಏನು ಖುಷಿ ಆಗಲ್ಲ. ಇಂಥ ಟೈಮಲ್ಲಿ ನಾನು ತಿಳಿದಿರೋಂಗೆ ಅವ್ರಿಗೆ ಇಷ್ಟ ಆಗಿದ್ದ ಕೊಟ್ಟು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಅವ್ರಿಗೆ 2 days 3 days ಏನ್ ಪೇನ್ ಇರುತ್ತೆ, ಆ ಪೇನ್ ಹೋಗ್ಬಿಡುತ್ತೆ ಅಂತ ನನ್ನ ಇಂಟೆನ್ಷನ್ ಗೈಸ್. ಸೊ ಅದು ಮಾಡಿದ ಕರೆಕ್ಟ್ ಕಮೆಂಟ್ ಮಾಡಿ, ಇಲ್ಲ ಬೇರೆ ತರ ಇದ್ರೆ ಅದನ್ನ ಹೇಳಿ ತಿಳ್ಕೊಳ್ಳೋಣ. ಲೆಟ್ಸ್ ಗೋ ಗೈಸ್. ಇವಾಗ ಅಮ್ಮಂಗೆ ನೋಡಿ ಗೈಸ್, ಇಲ್ಲಿ ಈಗ ಬಂದ ತಕ್ಷಣ ಇಲ್ಲ ಅಯ್ಯೋ ರೀಲ್ಸ್ ಮಾಡ್ಬಿಡು, ಅದಕ್ಕೆ ಇದು ಕೊಟ್ಟು ಚೆನ್ನಾಗಿದ್ಯಾ ಸ್ವೀಟ್. ಒಂದಕ್ಕೆ ಸ್ವೀಟ್ ತಂದು ಕೊಟ್ಟೆ, ಗ್ಲಾಸ್. ಕರೆಕ್ಟಾಗಿ ಕುತ್ಕೋದು, ಯಾಕೆ ಹಂಗೊತ್ತಿದೆಯಲ್ಲ ಅಲ್ಲಿ. ಇದು ಚಾಕ್ಲೇಟು, ಇದು ಸ್ವೀಟ್ ಕೇಳಿದ್ರೆ ಸ್ವೀಟು, ಫ್ರೂಟ್ ನಟ್ ಅದು. ಬಟ್ ಇದು ಹೆಲ್ತ್, ಇದು ಆಲ್ಮಂಡ್ಸ್ ಇರೋದು. ಓಕೆ ಏನಮ್ಮ, ಬಟ್ ಹೆಲ್ತಿ ಅಲ್ಲಮ್ಮ ಈ ಟೈಮಲ್ಲಿ ಕೈ ಇರೋದು ತಿನ್ಬೇಕು. ಅದಕ್ಕೋಸ್ಕರ ತಂದ್ಕೊಟ್ಟೆ. ಓಕೆನಾ? ಈಗ ಕೋಕೋ ಪೌಡರ್ ಮಿಕ್ಸ್ ಮಾಡ್ಬಿಡ್ತೀನಿ. ಹುಷಾರು ತಿನ್ನು. ಫಸ್ಟ್ ಇದು ತಿನ್ನು, ಫಸ್ಟ್ ಅದು ತಿನ್ನು. ಸ್ಪೂನ್ ತಂದಿದ್ದೀನಿ, ನಂಗೂ ತಿನ್ಸ್ಕೊಂಡು ನೀನು ತಿನ್ನು. ತಿನ್ಸಿರೋ ಖುಷಿ. ಇಂಡೈರೆಕ್ಟ್ ಆಗಿ ನನಗೂ ಕೊಡು ಅಂತ ಕೇಳ್ತೀನಿ. ಅದಕ್ಕೆ ಮಾಡ್ಕೊಂಡ್ರೆ ಆರಾಮಾಗಿ ಇರ್ತಾಳೆ. ಏನಾದ್ರೂ ನಾನು ಅವಳಿಗೆ ಕಿರ್ಚಾಡಿದ್ರೆ ಅವಳಿಗೆ ಇನ್ನೂ ಆ ಪೇನ್ ಅಲ್ಲದೆ ನಂದು ಪೇನ್ ಜಾಸ್ತಿ ಆಗುತ್ತೆ ತಾನೇ ಪಾಪಮ್ಮ. ಅದಕ್ಕೋಸ್ಕರ ಅವಳಿಗೆ ಫುಲ್ಲು ಕಾಮಿಡಿ.
ಶಾಪಿಂಗ್ ಕರ್ಕೊಳ್ತೀವಿ, ಶಾಪಿಂಗ್ ಅಂದ್ರೆ ಫುಲ್ ಖುಷಿ ಅವಳಿಗೆ ಮೊದಲೇ. ಅಲ್ಲೂ ಸ್ವಲ್ಪ ಸ್ಪೆಂಡ್ ಮಾಡ್ತಾಳೆ. ಮತ್ತೆ ಮತ್ತೆ ಮಲಗಿಸ್ತೀನಿ, ಇನ್ನು 6 ಗಂಟೆಗೆ ಹೇಳ್ತಾಳೆ. ಮತ್ತೆ ಮಧ್ಯ ಇಷ್ಟು ವರ್ಷದಲ್ಲಿ ನನಗೆ 1 ತಿಂಗಳು ಅಷ್ಟೊಂದು ಹೊಟ್ಟೆ ನೋವೇ ಬರ್ತಿರೋ ನಾರ್ಮಲ್ ಆಗಿ ಫೀಲ್ ಆಗ್ತಿದೆ. ಈ ತಿಂಗಳೇ ಜಾಸ್ತಿ ಹೊಟ್ಟೆ ನೋಯ್ತೈತಾ? ಅಷ್ಟ ಹೊಟ್ಟೆ ನೋಯ್ತೈತಾ? ಇವ್ನು ಯಾಕೆ ಹಿಂಗೆ ಆಡ್ತಾನೆ ಗೊತ್ತಿಲ್ಲ ಗೈಸ್. ನೀವು ಆಡದೆ ಹಿಂಗೆ ಹಿಂಗು ಸುಮ್ಮೇರೋಳು, ಸುಮ್ಮೇರೋ ಕಚ್ತಾಳೆ. ಇಲ್ಲಿ ನನಗ್ ಕಚ್ತಾ ಇದ್ದಾಳು. ಚಿರು ಪಾಪ ಅಲ್ವಾ, ಚಿಕ್ಕೋನು ಅಂತ ಲಿಯೋ ಗೊತ್ತು, ಅದಕ್ಕೆ ಸುಮ್ನೆ ಬಿಟ್ಟಿದ್ದಾಳೆ. ಇಲ್ಲಾಂದ್ರೆ ಕಚ್ಚಾಗ್ತಾ ಇಲ್ಲ. ನಿಮ್ ಮೇಲೆ ಇರಿಸಿಟ್ಟು ನನ್ ಮೇಲೆ ತೀರಿಸ್ಕೊಳ್ತಾಳೆ. ಯಾರ ಇವನು? ಎದರ ನೀವಾ ಕೇಳ್ತೀನಿ. ಅದ್ರಲ್ಲಿ ಏನು ಹಂಗೆ ಮಾತಾಡೋದಕ್ಕೆ ನೋಡಲ್ಲಿಯ ಹೆಂಗ್ ಬರ್ತಾಳ ಕಚ್ಚಕ್. ಬಾಳೆ ಕಚ್ಚಲಿ 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 ಕಚ್ಚಲಿ. ಇಲ್ಲಿ 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 ಕೈ ಕಚ್ಚ ಕೈ ಕಚ್ಚ ಕೈ ಕಚ್ಚ. ಹಾಗಾಯ್ಸ್ ಇವಾಗ ನಾವು ವರಮಹಾಲಕ್ಷ್ಮಿ ಹಬ್ಬ ಶಾಪಿಂಗ್ ಕ್ಯಾನ್ಸಲ್ ಮಾಡಿದ್ವಿ. ಯಾಕಂದ್ರೆ ಪಾಪ ನಾಳೆ ಲಕ್ಷ್ಮಿ ಹಬ್ಬಕ್ಕೆ ನನಗೆ ಹೋಗಿ ಬೇಡ ಅಂತ ಅಂದೆ, ಬಟ್ಟೆ ಬೇಡ ಅಂತೆ. ಹೊಟ್ಟೆ ಇವಳೇ ಬೇಡ ಅಂತಾಳೆ, ಇವಳೇ ಹೇಳ್ತಾಳೆ ವರಮಹಾಲಕ್ಷ್ಮಿ ಹಬ್ಬದ್ದು ನಾವು ಇದ್ ಮಾಡ್ಬೇಕಾಯ್ತು, ಬಟ್ ಪೂಜೆ ಮಾಡೋಣ ಅಂತ ಬೇಡ ಅಂತ ಅಂದ್ಲು. ಸೊ ಅದ್ರ ಶಾಪಿಂಗ್ ಯಾವಾಗ ನೆಕ್ಸ್ಟ್ ಟೈಮ್ ಯಾವಾಗ ಕೊಡಿಸ್ತೀನಿ. ಇವಾಗ ನನ್ನ ಬರ್ಡೇ ಶಾಪಿಂಗು ಇನ್ನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನ್ ತಗೊಳ್ದಿರಲ್ಲಮ್ಮ, ಏನ್ ತಗೊಳಂಗಿಲ್ಲ. ಬನ್ನಿ, ಶೂಟ್ ಇದೆ, ತುಂಬಾ ಕೆಲಸ ಇದೆ, ಅವೆಲ್ಲ ಅಂತಾಗೆ ಮಾಡ್ಬೇಕು. ಈಗ ಟ್ರಿಮ್ಸಿಗೆ ಬಂದಿದ್ದೀವಿ, ಫ್ರೆಂಡ್ಸ್ ಚೆಕ್ ಮಾಡೋಣ ಅಂತ. ಟೈರ್ಡ್ ಆಗ್ತಿದೆ ಗೈಸ್ ನಮ್ಗೆ. ನೀರು ಕುಡಿದು ನಿದ್ದೆ ಮಾಡಕ್ಕೆ ತುಂಬಾ ಫೋನ್ ಮಾಡ್ತೀವಿ ನನಗೆ ಸಿಗೋಡು. ಏನು ಒಳಗ್ ಬಂದಿದ ತಕ್ಷಣ ನನಗೆ ತಗೋಬಿಡ್ಬೇಕು. ತಗೋ, ನೀನೇ ಬೇಡ ಅಂದಿತ್ತಲ್ವ ಗೈಸ್, ನಾನು ತಗೋ ಅಂತ ಅಂದೆ, ಇವಳೇ ಬೇಡ ಅಂತ ಅಂದ್ಲು. ನಾನೇನ್ ಮಾಡ್ಲಿ ಹೇಳಿ, ತಗೋ ಅಂತ ಬೆಳಿಗ್ಗೆ ನೆನ್ನೆ ಅದೇ ಪ್ಲಾನ್ ಇದ್ದಿತ್ತು. ಸೊ ಬೆಳಿಗ್ಗೆ ಸಡನ್ ಪ್ಲಾನ್ ಚೇಂಜ್ ಮಾಡಿದ್ಲು, ನನಗೆ ಬೇಡ, ನಾನು ನೆಕ್ಸ್ಟ್ ವೀಕಿನ ಪ್ರೋಗ್ರಾಮ್ ಬಗ್ಗೆ ತಗೋತಿದ್ದು. ಅದಕ್ಕೆ ಯಾಕೆ ತಕ್ಕೋ ಅಂದ್ರೆ ನೀನೇ ಬೇಡ ಅಂತಿದೆಯಲ್ಲ. ಬಟ್ ನಾಳೆ ನಾವೆಲ್ಲೋ ಪ್ಲಾನ್ ಇಲ್ಲ ಗೈಸ್, ನೋಡ ಬನ್ನಿ ಹೇಗಾಗುತ್ತೆ ಹಾಗೆ. ಹೀರೋ ಎಂಟ್ರಿ ಕೊಡ್ತಿದೆ, ಇವಳು ಹಿಂದೆ ಬರ್ತಾಳೆ. ಸರಿ ಬನ್ನಿ ನೋಡೋಣ. ಇಲ್ಲಿ ಚೆನ್ನಾಗಿರಲ್ಲ ಗೈಸ್, ಅದೇ ನನಗೆ ಇಷ್ಟ ಆಗಲ್ಲ ಇಲ್ಲಿ. ಏಕೆ ಬ್ಲಾಕ್ ಮಾಡೋಂಗಿಲ್ಲ? ಮ್ಯೂಸಿಕ್ ಆಫ್ ಆಗಿದೆಯಲ್ಲ, ಆ ಮ್ಯೂಸಿಕ್ ಬಂದರೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ. ನಾನು ಈ ಸರಿ ನಾನು ಅದನ್ನೇ ಫಾರ್ಮಲ್ಸು, ಒಂದು ಫಾರ್ಮಲ್ ಸ್ಲಿಪ್ಪರು ಗೈಸ್, ಒಂದೊಳ್ಳೆ. ಬನ್ನಿ ನೋಡೋಣ ಹಳೆ ಯೂಸ್ ಮಾಡ್ತಾರೆ. ಹೇಳಿಲ್ವಾ ನನಗೆ ಅಡ್ಜಸ್ಟ್ ಆಗಲ್ಲ, ಇಲ್ಲಿ ಕಲೆಕ್ಷನ್ ಇಲ್ಲ ಗೈಸ್. ಇಲ್ಲಿ ನನಗೆ ಗೊತ್ತು, ನನಗೆ ನೀನು ನೈಟ್ ಟ್ರ್ಯಾಕ್ಸ್ ಹುಡುಕ್ಬೇಡ ನನಗೆ ಹೆಸರು, ಕಲೆಕ್ಷನ್ ಅಷ್ಟು ಚೆನ್ನಾಗಿಲ್ಲ ಇಲ್ಲಿ. ಬನ್ನಿ ಬೇರೆ ಕಡೆ ಹೋಗೋಣ ಬಾಬಾ. ಈಗ ಬೇರೆ ಥರ ಡ್ರೆಸ್ ಹಾಕೋಣ, ಫಾರ್ಮ್ಸ್ ಅಂತ ನೋಡ್ತಾ ಇದ್ದೀನಿ. ನೋಡೋಣ ಫಾರ್ಮಲ್ಸ್ ಹಾಕೋಣ, ಸಿಂಪಲ್ ಆಗಿರಬೇಕು ಗೈಸ್. ಈ ಸ್ಟಿಕ್ಕರ್ ಲೇಡೀಸ್ ಪ್ಯಾಂಟ್ ಇದು ಓದ್ಲೋಳು. ಬನ್ನಿ ಬೇರೆ ಕಡೆ ಹೋಗೋಣ. ಇಲ್ಲಿ ನಂಗೆ ಲಾಸ್ಟ್ ಟೈಮ್ ಜಾಕೆಟ್ ತಂದ್ಕೊಟ್ಟಿದ್ಲಂತೆ, ಇದಕ್ಕೆ ಇಲ್ಲಿ ಕರ್ಕೊಬಂದವಳೆ. ನೋಡೋಣ ಸಿಂಪಲ್ ನೋಡಿ, ಈ ಥರ ಶರ್ಟ್ ಕೂಡ ಚೆನ್ನಾಗಿರ್ತವೆ. ಬಟ್ ಈ ಸಲ ಯಾವ ಥರ ಹಾಕ್ತೀನಿ ಅಂತಂದರೆ ಫಾರ್ಮಲ್ಸ್ ಹಾಕೋಂತ ಪ್ಲ್ಯಾನ್ ಮಾಡಿದ್ದೀನಿ. ಸಾಕಾಗ ಗೈಸ್ ನೈಟ್ ಪ್ಯಾಂಟ್ಗಳು. ಎಷ್ಟು ನೈಟ್ ಪ್ಯಾಂಟ್ ಇದು? 400 ಇದು? ಹೌದಾ? ಗೈಸ್ ಇದೊಂದು ಹೇಳಿ ತೊಗೊಳೋಣ. ಇದಕ್ಕೆ ಬೇರೆ ಕಲರ್ ಇಲ್ವಾ? ಇದೊಂದು ರೆಡ್ ಒಂದು ಇರಲಿ, ಇದನ್ನು ಎತ್ಕೊಡಿ, ರೆಡ್ ಎತ್ಕೊಳ್ಳಿ. ಹೌದು, ನನ್ನ ಸೈಜ್ ಆಗುತ್ತೆ ಅದು. ಇವಾಗ ನಾನು ಫಾರ್ಮಲ್ಸು ಕ್ರೇಜಿ ಡ್ರೆಸ್ ತೊಗೊಂಡಿದ್ದೀನಿ. ನಮಗೆ ಬ್ರೋ ಡಿಸ್ಕೌಂಟ್ ಮಾಡಿಕೊಡ್ತೀರಾ? ಮಾಡಿಕೊಡ್ತೀನಿ ಗೈಸ್ ಇವಾಗ ನಾನು ಫಾರ್ಮಲ್ಸ್ ತೊಗೊಂಡಿದ್ದೀನಿ. ಮತ್ತು ಇದನ್ನು 3 ಅಪ್ಪಮ್ಮ ಗಿಫ್ಟ್ ಕೊಡಿಸ್ತಿದ್ದಾಳೆ. ಥ್ಯಾಂಕ್ ಯು. ಕೊಡಿಸ್ತಿಲ್ಲ ಗಿಫ್ಟು, ಮತ್ತೆ ಹಂಗೆ ಮಾಡ್ತೀನಿ. ಅದೊಂದು ಮತ್ತು ಪ್ಯಾಂಟ್ ಪೆಂಡಿಂಗ್ಗಳಿದೆ, ಬೈ ಡಿಸ್ಕೌಂಟ್ ಮಾಡಿಕೊಡೋದ್ರ ಮೇಲೆ ಆಗುತ್ತೆ. ಲೈಟ್ ಹಾಕಿ ಬೈ ಸ್ವಲ್ಪ. ಕರೆಂಟ್ ಇಲ್ಲ ಅಂತಿದ್ದಾರಾ? ಸಾರಿ ಸಾಕು, ಇಷ್ಟು ಬಂದರೆ ಸಾಕು, ನಮಗೆ ಆರಾಮಾಗಿ ವ್ಲಾಗ್ ಮಾಡ್ಕೋಬೋದು. ಇಷ್ಟು ಪ್ಲ್ಯಾನ್ ಮಾಡಿದ್ದೀನಿ. ನಾನೆಲ್ಲ ಬಿಲ್ ಹಾಕ್ಬಿಟ್ಟು ಎಷ್ಟಾಗುತ್ತೆ ಅಂತ ನಿಮ್ಗೆ ಬಿಲ್ಲೆಲ್ಲ ಹೇಳಲ್ಲ.
ನೋಡಿ ಇಷ್ಟೆಲ್ಲ ಬಟ್ಟೆ ಒಳ್ಳೆ ಡಿಸ್ಕೌಂಟ್ ಮಾಡ್ಕೊಟ್ರು. ಥ್ಯಾಂಕ್ಸ್ ಬ್ರೋ. ನಮ್ ಸಬ್ಸ್ಕ್ರೈಬರ್ಸ್ಗೂ ಬಂದ್ರೆ ಕಮ್ಮಿ ಮಾಡ್ಕೊಡ್ಬೇಕು. ಕಮ್ಮಿ ಮಾಡಿ ಕೊಡ್ತೀನಿ. ಓಕೆ ಇನ್ 50 450. ಹಾಂ ಎಸಿಗೆದೆಲ್ಲ ಆಯಿತು. ಈಗ ಬಿಲ್ ಪೇ ಮಾಡ್ತಾರೆ. ಇವರೇ ಬರ್ಡೇ ನನಗೆ ಗಿಫ್ಟ್ ಕೊಡ್ತಾ ಇರೋದು. ಥ್ಯಾಂಕ್ ಯು ಗೈಸ್. ನಾನು ಅವಳಿಗೂ ತಗೋ ಅಂತ ಅಂದೆ, ಅವಳು ಬೇಡ ಅಂತಿದ್ದಾಳೆ. ನಾನೇನು ಮಾಡ್ದೆ ಗೈಸ್, ನಾನು ಫಸ್ಟ್ ಪ್ಲಾನ್ ಇರುತ್ತೆ ಅವಳಿಗೆ, ಆದ್ಮೇಲೆ ಇದ್ರಲ್ಲಿ ಇವಳು ಆಗ್ತಾಳೆ. ಅದಕ್ಕೆ ಸ್ಟಾರ್ಟ್ ಮಾಡಿ. ಕ್ಲಾಸಿಕ್ ಮೆನ್ಸ್ ಮೆಹೇನ್ ನವೋದಯ ಸ್ಕೂಲು ಬಂದ್ರೆ ವಿಸಿಟ್ ಮಾಡಿ. ಪಕ್ಕ ಡಿಸ್ಕೌಂಟ್ ಮಾಡ್ಕೊಡ್ಬೇಕು. ಇಲ್ಲ ಕಮೆಂಟ್ ಹಾಕ್ಬಿಡ್ತಾರೆ ನನಗೆ. ಎಲ್ಲಾರು ಕಮೆಂಟ್ ಹಾಕ್ಬೇಕು, ಸಬ್ಸ್ಕ್ರೈಬ್ ಮಾಡ್ಬೇಕು. ಓಕೆ ಥ್ಯಾಂಕ್ಸ್ ಬ್ರೋ. ಸರ್ ಇದು ಹಾಕಿಲ್ಲ ನಾನು, ಸಾರಿ. ಏನೋ ಒಂದು ಗಿಫ್ಟ್ ಕೊಡ್ತಿದ್ದಾರೆ ನಮ್ಮ ಬರ್ಡೇಗೆ. ಚಿಕ್ಕದು ಗಿಫ್ಟ್, ಚಿಕ್ಕದು ದೊಡ್ಡದು ಗೈಸ್ ಎಷ್ಟು ಕೊಡ್ತಾರಲ್ಲ ಬಾಬಮ್ಮ. ಓಕೆ ಹ್ಯಾಪಿ ನೋಡಿ ನೋಡಿ ಚೆನ್ನಾಗಿದೆ. ಥ್ಯಾಂಕ್ಸ್ ಬೈ. ಮತ್ತೆ ಓಕೆ ಡನ್. ನಮಗೆ ಸ್ಕೆಚ್ ಹಾಕಿ ಏನೋ ತಗೋರಕ್ ಹೋಗಿರೋದಿಲ್ಲ ನೋಡಿ. ಇಲ್ಲಿ ನೋಡಿ ಏನೋ ಸರ್ಪ್ರೈಸ್. ಇರ್ಲಿ ನನಗೆ ಈಗ ಹೊರಡುವ. ಈಗ ತಗೊಂಡ ಐತಿ. ಈಗ ಅದ್ ಏನ್ ತಗೊಂಡ ಗೊತ್ತಿಲ್ಲ. ಶಾಪಿಂಗ್ ಎಲ್ಲ ಮುಗಿತು. ಆದ್ರೆ ಸಣ್ಣ ಶಾಪಿಂಗ್ ಐಟಮ್ ತರಬೇಕಾಗಿ ತರ್ಲಿಲ್ಲ. ಅದಾದ್ಮೇಲೆ ಒಂದು ಶೂಟ್ ಇತ್ತು, ಪ್ರಮೋಷನ್ ಶೂಟ್, ಅದು ಮುಗಿಸ್ಕೊಂಡು ಬಂದೆ. ಈಗ ವಾಲಿಬಾಲ್ ಆಡಕ್ಕೆ ಹೋಗ್ಬೇಕಲ್ಲ, ಸಮಾಧಾನ ಆಗಲ್ಲ ನನಗೆ ವಾಲಿಬಾಲ್ ಆಡಕ್ಕೆ ಅಂತ. ಆಡಕ್ ಟೈಮ್ ಆಗ್ಬಿಟ್ಟಿದ್ದಲ್ಲ, ಆಡ್ತಿರ್ತಾರೆ. ಕೂತ್ಕೊಂಡು ನೋಡಕ್ಕಲ್ಲ, ನೋಡೋಣ ಅಲ್ಲೇ ಕೂತ್ ಏಟ್ ಮಾಡೋಣ ಅಂತ. ಬನ್ನಿ ಲೆಟ್ಸ್ಕೋ ಈಗ ಹೋಗೋಣ. ಹೋಗ್ಬಿಟ್ಟು ಇದು ಸಣ್ಣ ಲಾಗ್ ಆಗಿರುತ್ತೆ ನಾಳೆ. ಅಂದ್ರೆ ಇದನ್ನ ನೈಟ್ ಬರ್ಡೇ ಸೆಲೆಬ್ರೇಷನ್ ಮಾಡೋ ಬ್ಲಾಗೆ ಬೇರೆ ಮಾಡ್ತೀನಿ. ಸೊ ನೋಡುವ ಲೆಟ್ಸ್ಕೋ ಹೇಗಿರುತ್ತೆ ಅಂತ. ಹ್ಯಾಪಿ ಬರ್ಡೇ ಗೈಸ್. ನಾನೇ ನೋಡಿ ಕರೆಸಿಸ್ಕೊಂಡು ಹ್ಯಾಪಿ ಬರ್ಡೇ ವಿಶ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಚಾಕ್ಲೇಟ್ ಕೊಡಿ. ಏನೋ ಇದು? ಇಲ್ಲ ಇದೇನೋ ಐತೆ. ಥ್ಯಾಂಕ್ಸ್ ಅಣ್ಣ. ಇಲ್ಲ ಸೀರಿಯಸ್ ಆಗಿ ನಿನ್ ಮೇಲೆ ಅಣ್ಣ ಏನಿಲ್ಲ ಅಲ್ಲಿ. ಬೇಡ ತಿನ್ನಲ್ಲ, ನಾನು ಡೇಟಲ್ಲಿ ಇದೀನಿ. ಡೇಟರ್ ಬೇಡ, ನೀನ್ ತಿನ್ಬೇಡ, ಎಳ್ಕೊಂಡ್ರೆ ಸಾಕು ಒಂದ. ಇಲ್ಲ ಬಿಡು, ಏನೋ ಇಲ್ಲ. ಶಾಕ್ ಅಲ್ಲಿ, ಶಾಕ್ ಅಂತ ಇದೆ ಅಲ್ಲಿ. ಎಲ್ಲಿ ಅಲ್ಲಿ ಶಾಕು. ಶಾಕ್ ಹೊಡೆದ್ರೆ ನೀನ್ ಆಮೇಲೆ ಮಾತಾಡು. ಆಯ್ತು ಸೆಟ್ ಬೈ ಹಂಗೆ ಬಂದು ಎಡೀರಿ ಬೈ ಇದನ್ನ. ನಾನ್ ಹೇಳಿದ್ದೆ ನಿನ್ಗೆ ಪ್ರಜ್ವಲ್. ಅಲ್ಲ ಮರಿ ನನಗೆ ಗೊತ್ತು ಕಟ್ ಸುಮ್ಮನೆ ಇರಲ್ಲ. ಒಂದ್ ಹೇಳ್ಕೊಳಪ್ಪ ಆಯ್ತು. ಇಲ್ಲ ನಾನು ಹೇಳಿಲ್ಲ ಬಿಡು. ನಾನು ನಿಜ ಚಲ ಇನ್ಸ್ಟಾಗ್ರಾಮ್ ನನಗೆ ಟ್ರಿಕ್ಸ್ ಗೈಸ್ ಇವೆಲ್ಲ. ಬ್ರೋ ನೀವು ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸ್ ಆಗ್ತಾನೆ. ಒಂದ್ ಹೇಳ್ಕೊಳ್ಳಿ. ಬೇಡ, ಅಲ್ಲಿ ವಿಡಿಯೋ ಮಾಡ್ತಾ ಇರೋದು ಇದೊಂದ್ ಹೇಳಿದ್ರೆ ಎಲ್ಲ ಫಾಲೋವರ್ಸ್ ಆಯ್ತಾರೆ. ಅದ 100K ಆಯ್ತಾರೆ. ಇದು ಹೇಳಿಯಲ್ಲ ಬಿಡು. ಹ್ಯಾಪಿ ಬರ್ಡೇ. ಒಂದ್ 50 ಫಾಲೋವರ್ಸ್ ಬರ್ತಾರೆ. ಅಯ್ಯೋ 50 ಅಂತ ಏನೇನ ಇಲ್ಲಿ ಇದೊಂದ್ ಬೇಡ. ಹೇಳಿದ್ರೆ 50. ಅದು ಫುಲ್ ಹೇಳಿದ್ರೆ 100. ಬೇಡ ಫುಲ್ ಹೇಳಿಬೇಕು. ಬಿಡ್ತಾವ ಹಾಕಳು. ವಿಕ್ಷೇಪ್ ಇದೀನಿ. ಅದ ಹೇಳ್ತೀನಿ ವಿಡಿಯೋ ಮಾಡ್ಕೊ. ನನ್ನಣ್ಣೆ ನಮ್ಮ ಅಣ್ಣನೇ ಹೊಡಿತು. ನನ್ನಣ್ಣೆ ಹೊಡಿತು. ಈಗ ಕೈ ನೋತಾಯ್ತಾ? ಅಲ್ಲ ಇಲ್ಲಿ ಒಂದು ಜಾಮ ಆಯ್ತು. ಹಿಂಗ್ ಎಳದ್ನಲ್ಲ ಹಿಂಗೆ. ಹೋಗಲ್ಲ. ಇಲ್ಲಿ ಕಡೆ ಗೈಸ್, ಇಲ್ಲಿ ಕರೆಕ್ಟಾಗಿ ಇಲ್ಲ. ಈಗ ಪರಪತಾತನ ಕಲೆ ಹೇಳ್ತಾರೆ. ರೈ ಸುಮ್ಮಿರೋ ಅಡ್ಸ್ಕಿಡ್ಸ್ಯಾ. ಏನು ಕೊಡಿಸ್ತಾನ? ಏನೋ ಮಾಡ್ತಾರೆ ಗೈಸ್ ನನ್ನ ಮಕ್ಳು. ಅದಕ್ಕೆ ಅನ್ಕಂಡೆ ಇವನಿಗೆ ಬರೋದಲ್ಲ ಅಂತ. ಹೇಳಂಗಿಲ್ಲ. ಆನೆಲ್ಲ ಕೇಳಪ್ಪ. ಕೇಳ್ತೀನಿ ಬಾ. ಆಯ್ತು ವರ್ಷ ಹಿಂಗು ಕೇಳ್ತೀನಿ ಬಾ. ಕೇಳು ಬಾ. ಕೇಳು ಬಾ. ಕೇಳು. ಅಣ್ಣ ಇವತ್ತು ನನ್ ಬರ್ತಡೆ. ಹ್ಯಾಪಿ ಬರ್ತಾರೆ ಟೋಮಿ ಅಂತ ಹೇಳ್ಬೇಕು ನಾನೀಗ. ತಗೊಳ್ಳಿ ಒಂದ್ ಹೇಳ್ಕೊಳ್ಳಿ. ಹೇಳ್ಕೊಳ್ಳೋಣ. ಏನ್ ಕರೆಂಟ್ ಹೊಡೆಯಲ್ಲ. ನೋಡ್ಕೊಂಡ್ರು. ನೋಡ್ಕೊಂಡ್ರು ಬೇರೆ. ನೀನ್ ಹೇಳಿ. ಅವ್ರ ಕೈಲಿ ಮಾಡ್ತಾರ. ಅವನ ಆ ಕಡೆಯಿಂದ ಹೇಳಿ. ನಾನು ಆ ಕಡೆಯಿಂದ ಹೇಳಿ. ನಾನು ಅವ್ರು ಬೇಡ. ಅಯ್ಯೋ ಆಯ್ತು. ಅವನ್ ಗೆಲ್ಸು ಇವ್ರಿಗೆ. ಬರ್ಡೇ ಒಂದು ಚಿಕನ್ ತಗೋಬಿ. ಚಾಕ್ಲೇಟ್ ಕಣ್ರಿ, ಚಾಕ್ಲೇಟ್. ನನ್ನ ಕುಯ್ಕೊಳ್ಳಲ್ಲ. ಚಾಕ್ಲೇಟ್ ತಗೊಳ್ರಿ. ಏನಾಗಲ್ಲ. ಏನಲ್ಲ ಚಾಕ್ಲೇಟ್. ಪಾಪ ಬಚ್ಚಲ್ಲ ಇದೇನೋ ಅದಕ್ಕೆ ಬಾವಿ ಬಿಡುದು. ಅದೇ ಖುಷಿ ಆಗಿದೆ ರೀ. ಕ್ಯಾಬ್ನ ಬಂದೆ. ಈ ತರ ಮಕ್ಕರ್ ಮಾಡಕ್ ಬಂದೆ. ನನ್ನ ಮಕ್ಕರ್ ಮಾಡಕ್ ಬರ್ಲಿಲ್ಲ. ಸುಮ್ನೆ ಕೊಡಿ ಅದನ್ನ. ಕೊಡಿಲ್ಲ ಇಲ್ಲ, ಕೊಡಲ್ಲ. ನಾನ್ ಕೊಡಲ್ಲ. 10ನೇ ಕ್ಲಾಸ್ ಮುಟ್ಟಿ ಇವಾಗ. ನನ್ನ 12 ಗಂಟೆ ಇಲ್ಲಿ ಹೋಗು ಅಂತ ಅಂದ್ಲು. ಬಟ್ ನಾನು ಅಲ್ಲಿ ಗಂಟೆ ಹೋಗಕ್ಕಾಗಲ್ಲ. 2 ಅವರ್ ಬೇಕಾದ್ರೆ ಹೋಗ್ತೀವಿ. ಸರ್ಪ್ರೈಸ್ ಮಾಡ್ಬೇಕಂತೆ. ಬನ್ನಿ ಹೋಗುವ. ಅದೆಲ್ಲ ವ್ಲಾಗ್ ನೀವು ನೆಕ್ಸ್ಟ್ ವ್ಲಾಗ್ ಬರುತ್ತೆ, ಅದ್ ನೋಡಿ.
ಇವಾಗ ಮನೆಗೆ ಸಿಗೋದಾದ್ರೆ ನಮ್ಮ ಅಕ್ಕ ಅಂಗಡಿ ಕುತ್ಕೊಬಿಡ್ತೀನಿ. ಏನು ಮಾಡಲಿ ಪಾಪ ಅವಳು ಸರ್ಪ್ರೈಸ್ ಮಾಡಿ. ನಾನಂದರೆ ಮೇಗಡೆ ಎಲ್ಲ ಪ್ಲ್ಯಾನ್ ಮಾಡಿದೆ, ಅವಳು ಎಲ್ಲಿ ಮಾಡೋಕ್ಕಾಗುತ್ತೆ. ಇಡ್ಸ್ಕೊಬಿಡ್ತೀನಿ ಒಬ್ಬ ನಮ್ಮ ಭಟ್ರ ಅಂಗಡಿ ಟ್ರೈ ಮಾಡಿ ಒಂದು ಸ್ವಲ್ಪ ಇಲ್ಲಿ ಮತ್ತೆ ಇಸ್ಕೊಂಡು ಸ್ವಲ್ಪ ಬೇರೆ ಕಲ್ಸ್ಕೊಂಡು ಗೈಸ್ ಭಟ್ರಿ ಎಂತ ಪಟ್ಟಕ್ಕೆ ಸಾರಿ ನೋಡೋಣ ಅಂತ ಆಯ್ತು ನೋಡಿ ಇಲ್ಲಿ ಕಲೆಕ್ಷನ್ ಈಗ ಎಷ್ಟು ಕೊಡ್ತಾರೆ ಗೊತ್ತಾ? ಕೊಡ್ರಿ. ನಮ್ ಪಾಸ್ 500 ಹಾಕೋದು ಮನೆ ನಿಮ್ಗೆಲ್ಲ ಈಗ ತರ ಇಲ್ವಾ ಪೊಲೀಸ್ಗೆ ಕೊಡೋಗ್ದೆ 100 ರೂಪಾಯಿ ಹಂಗಿರ್ರಿ ಯಪ್ಪ. ಇದು ಒಂದು ವಾರ ಕೊಡ್ತೀನಿ. ಬರ್ಲೇಬೇಕು ಒಂದು ವಾರ ಹುಡ್ಕೊಂಡು ಆಯ್ತಾ? ಹಾ ನಮ್ ಬರ್ಡೇಗೆ ಸರ್ಪ್ರೈಸ್ ಏನೇನೋ ಮಾಡ್ತಿದ್ದಾಳೆ. ಹಾಯ್ ಮಾಡು ಲಕ್ಷ. ಅದಕ್ಕೆ ನಾನು ಲಕ್ಷ ಆಚೆ ಆಟ ಆಡ್ತಾ ಇದೀವಿ ಗೈಸ್. ಈಗ ಸ್ವಲ್ಪ ಆಟ ಆಡ್ತಿದೀವಾ? ನಾಳೆ ಯಾರು ಬರ್ಡೇ? ಐ ಸೋನ ಬರ್ಡೇ ಅಲ್ಲ, ನಂದು ಬರ್ಡೇ. ನಂದು ಬರ್ಡೇ. ಫ್ರೆಂಡ್ ಎಲ್ಲ ಬರ್ತಿದ್ದಾರೆ, ಅವ್ರನ್ನ ಮೀಟ್ ಮಾಡ್ಕೊಂಡು ಇವನು ಬರ್ತೀನಿ ಅಂತ ಕರ್ಕೊಂಡು ಹೋಗ್ತೀನಿ. ಅದಕ್ಕೇನೆ ಗೈಸ್ ನಾನು ರೀಲ್ಸಲ್ಲೇ ತುಂಬ ಮಾಡ್ತಾ ಇದ್ದೀನಿ, ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಗೈಸ್. ನೋಡಿ ಗೈಸ್ ಇಷ್ಟು ನೀಟಾಗಿ ಇಷ್ಟು ಕ್ಯೂಟಾಗಿ ಇರೋದ್ರಲ್ಲೇ ಇಷ್ಟು ಪೀಸ್ಫುಲ್ಲಾಗಿ ಅವಳ ಕೈಲಿ ಏನೇನಿದೆಯೋ ಇದು ನೆಕ್ಸ್ಟ್ ಫ್ಯೂಚರ್ ಏನು ದೊಡ್ಡದಾಗುತ್ತೆ ಅದು ನನಗೆ ಗೊತ್ತು. ಸೊ ಇರೋದ್ರಲ್ಲಿ ಅವಳ ಕೈಲಿ ಏನಾಗಬೇಕು ಅದನ್ನು ನೀಟಾಗಿ ಕ್ಯೂಟಾಗೆಲ್ಲ ಮಾಡಿದ್ದಾಳೆ. ಅಯ್ಯೋ ಅದು ಬೀಳ್ತಾಯಿದೆ ಬಿಡೋದು, ಹೋಗ್ಲಿ ಪರವಾಗಿಲ್ಲ. ಸೊ ಅವಳಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ಗೈಸ್. ಅದಾದಮೇಲೆ ಮತ್ತೆ ನೋಡಿ ಇದೇನೋ ಒಂದು ಕೊಟ್ಟಿದ್ದಾಳೆ, ನನ್ನ ಪ್ರೀತಿಯ ಜೀವನ ಸಂಗಾತಿ ಅಂತ. ಇದಾದಮೇಲೆ ಸರ್ಪ್ರೈಸ್ ಪಿಲ್ಲೋ ಕ್ಲಾಕಲ್ಲಿ ನನಗೆ ಮಲಗಿದ್ದೆ, ಅದ್ರ ವ್ಲಾಗ್ಗಳು ಅದು ರೀಲ್ಸ್ ಮಾಡಿದ್ದಾಳೆ. ಸೊ ಅದ್ರಲ್ಲಿ ಬರುತ್ತೆ ಇದೆಲ್ಲ ಗೈಸ್. ಅದೆಲ್ಲ ಇದೊಂದು ಲೈನ್ ಹಾಕಿ ಹೇಳಿದ್ಲು, ಬರೆದು ಕೊಟ್ಟವಳು ನನಗೆ. ಸಖತ್ತು ಖುಷಿ ಆಯಿತು. ಮುಂಗ ಸಾಕು ಬಿಡು ಅದು ತೆಗಿ ಗೈಸ್. ಹಂಗಂದ್ರೆ ಸಖತ್ ಖುಷಿ ಆಯಿತು. ಲೈಟ್ ಆಗ ಟ್ರೈ ಮಾಡಲು, ಬಟ್ ಲೈಟ್ ಬಂದಿಲ್ಲ ಅಲ್ಲ. ಇಡ್ಲಿ ಗೈಸ್ ಬರಲ್ಲ. ಎಫರ್ಟ್ ತುಂಬ ಚೆನ್ನಾಗಿದೆ. ಸೊ ಅದಾದ್ಮೇಲೆ ಉಂಟಲ್ಲ ಅದು. ಅದಾದ್ಮೇಲೆ ಗೈಸ್ ಒಂದು ಬೊಕ್ಕೆ ಕೊಟ್ಟಿದ್ದಾಳೆ ನನಗೆ. ನೋಡಿ ಈ ಬೊಕ್ಕೆ ಕ್ಯೂಟಾಗಿದೆ. ಇನ್ನು ಗೈಸ್ ಇಷ್ಟು ಸಿಂಪಲ್ಲಾಗಿ ಕ್ಯೂಟಾಗಿ ಅನ್ಕೋಬೋದು. ಏನು ತಿಂತಾಳು ನೋಡು, ಚಾಕ್ಲೇಟ್ ತಿಂತಾಳು ನೋಡು. ಇವರಿಬ್ರು ಸೇರ್ಕೊಂಡು ನಂಗೆ ವಿಶ್ ಮಾಡಿರೋದು. ಸೊ ಸರ್ಪ್ರೈಸ್ ಸಿಂಪಲ್ ವಿಷಯ. ಸೊ ಈ ಸಿಂಪಲ್ ವಿಷಯ ಅಂತ ನೋಡ್ರೆ ಅನ್ಕೋಬೋದು, ಬಟ್ ನನಗೆ ಸಖತ್ ಗ್ರೇಟ್ಫುಲ್ಲು. ಈ ಥರ ಸರ್ಪ್ರೈಸು ಈ ಥರ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಅದರಲ್ಲೇ ಓವರ್ಲೋಡಾಗಿ ಪ್ರೀತಿ ಕೊಟ್ಟಿರೋದು ನನ್ನ ಲೈಫಲ್ಲಿ ಫಾರ್ ಫಸ್ಟ್ ಟೈಮ್ ಒಳ್ಳೆಯ. ಸೊ ಸ್ಪೆಷಲ್ ಥ್ಯಾಂಕ್ಸ್ ಯು ಒನ್ಸ್ ಅಗೇನ್. ಹ್ಯಾಪಿ ಬರ್ಡೇ ಅಂತ ನೀನು ನನಗೆ ಹೇಳು. ಸಖತ್ ಎಫರ್ಟ್ ಹಾಕಿ ಮಾಡಿದಾಳೆ ಪಾಪ. ರಿಯಲಿ ಗ್ರೇಟ್ ಅವಳು. ಅವಳ ಬಗ್ಗೆ ನಾನು ಹೆಂಗೆ ಅವಳ ಬಗ್ಗೆ ಮಾತಾಡಬೇಕು ಅಂತಂದರೆ ಗೈಸ್, ನನ್ನ ಬಗ್ಗೆ ಅವಳು ಅಷ್ಟೇ ಹೇಳಿದಾಳಲ್ವಾ. ಸೊ ಪ್ರತಿಯೊಂದನ್ನು ಸ್ಯಾಕ್ರಿಫೈಸ್ ಮಾಡಿ, ಪ್ರತಿಯೊಂದನ್ನು ಅರ್ಥ ಮಾಡ್ಕೊಂಡು, ಎಷ್ಟೇ ಕಷ್ಟ ಆದ್ರೂ ಏನೇ ಆದರೂ ಕೂಡ ಪ್ರತಿಯೊಂದು ನನ್ನ ಜೊತೆನೇ ಇದ್ದಾಳೆ. ಸೊ ದಟ್ ಈಸ್ ಲವ್. ಮುಂದಿನಂತೆ ಇರ್ತಾಳೆ. ಸೊ ಯಾರು ಏನೇ ಅಂದ್ಕೊಳ್ಳಿ, ನಾನಂತೂ ಇವಳನ್ನ ಯಾವತ್ತೂ ಅದೆಲ್ಲ ಹೇಳ್ಬಾರ್ದು. ಸೊ ಮಾಡುವ ನಮಗೆ ಯಾವ ಕೆಟ್ಟ ದೃಷ್ಟಿನೇ ಬೀಳಬಾರ್ದು. ನನಗೆ ಒಳ್ಳೆ ಸಪೋರ್ಟ್ ಮಾಡೋ ನಿಮ್ಮಂಥ ಒಳ್ಳೆ ಆಶೀರ್ವಾದ ಮಾತ್ರ ನಮಗೆ ಬೇಕು. ಸೊ ನೋಡಿ ಕೆಲಸ ಇಲ್ಲೇನೋ ಲಾಗ್ ಹೇಳ್ತಿದ್ದೀನಿ, ಅಲ್ಲಿ ಮಾತಾಡ್ತಿದ್ದಾಳೆ. ಬಾ ಇಲ್ಲಿ. ಬರೀ ಕೆಲಸ ಜಾಸ್ತಿ. ಈಗ ಇತ್ತೀಚೆಗೆ ಓಡಿಸಿ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಗೈಸ್ ಅವಳಿಗೆ. OCD ಅಲ್ವಾ, ಸಖತ್ OCD ಮಾಡ್ಕೊಬಿಟ್ಟಿದ್ದಾಳೆ ಗೈಸ್. ಬಾರ ಮೇಲೆ ಮಾಡಿವಂತ ಮೇಲೆ ಗೈಸ್ ನಂಗೊಂದು ಸ್ಪೆಷಲ್ಲಾಗಿ ಬರ್ಡೇ ವಿಶ್ ಮಾಡಿದ್ದಾಳೆ. ನಾನು ರಿಯಲಿ ಥ್ಯಾಂಕ್ ಯು ಸೋ ಮಚ್. ಓಕೆ ಗೈಸ್ ಅಷ್ಟೇ. ಇದ್ರ ಮೇಲೆ ಇನ್ನೂ ಏನು ಹೇಳೋಕೆ ಹೋದರೆ ನನಗೆ ಬೇಜಾರಲ್ಲ. ಇಲ್ಲಿರೋದು ನಂಗೆ ಜಾಸ್ತಿ ಇಲ್ಲಿ ಬಂದು ಇಲ್ಲಿ ಬಿಳುಗಳು ಅಂದ್ಬಿಡುತ್ತೆ. ಸೊ ಸಾಕು ಗೈಸ್. ಇಷ್ಟು ಸಿಂಪಲ್ಲಾಗಿ ಇಷ್ಟು ಕ್ಯೂಟಾಗಿ ನನಗೆ ಅವಳ ಎಫರ್ಟ್ ಇದೆಯಲ್ಲ ಗೈಸ್, ಅವ್ಳ ಮೈಂಡ್ ಇನ್ನೂ ಆದ್ರೂ ಇರೋದ್ರಲ್ಲಿ ಸೇವಿಂಗ್ಸ್ ಮಾಡಿ ಈ ಎಫರ್ಟ್ ಇದೆಯಲ್ಲ. ಸೊ ರಿಯಲಿ ಗ್ರೇಟ್ಫುಲ್. ನೋಡಿ ಇದೆಲ್ಲ ಇದನ್ನು ಚಾಕ್ಲೇಟು ಅಲ್ವಾ? ಏನು ಇದೇನಿದು? ಚಾಕ್ಲೇಟ್ ಅಲ್ಲ, ಇದು ಸ್ಮೆಲ್ ನೋಡು. ಕಾಫಿ ಸ್ಟಾರ್. ಹೌದಾ ಗೈಸ್? ರಿಯಲಿ ಫೈನಲಿ 12 o'clock. ನಿಂಗೆ ಅನ್ನಿಸ್ತು? ನನಗೆ ಖುಷಿ ಆಯ್ತು. ಖುಷಿ ಆಯ್ತಾ? ಅಯ್ಯೋ ಗೈಸ್, ಇದನ್ನ ಒಂದು 15 ದಿವಸ ಪ್ಲ್ಯಾನ್ ಮಾಡ್ಕೊಳ್ಳಿ ಇದನ್ನ ಮಾಡೋಕ್ಕೆ. ಅದು ಇವತ್ತು ನೈಟು ನಾನು 12 o'clock ನನ್ನ ಮಲಗಿಸಿ 10 ಗಂಟೆ ಆಚೆ ಹೋಗಿಸಿ ನೋಡಿರೋ ವ್ಲಾಗಲ್ಲಿ ನೀವೇನೆ ಏನೇನೋ ಮಾಡಿದ್ಲು. ಸೊ ಗ್ರೇಟ್. ಥ್ಯಾಂಕ್ ಯು ಗೈಸ್. ನಿಮ್ಮ ಸಪೋರ್ಟು, ನಿಮ್ಮ ವಿಶ್ವಾಸ, ಪ್ರೀತಿ ವಿಶ್ವಾಸ ಮಾಡಕ್ಕಿದ್ದು ಕೇಕಿಗೆ ಅಷ್ಟೇ. ಇದು ಡೆಕೋರೇಷನ್ಸ್ ಅಷ್ಟೊಂದು ಇರಲಿಲ್ಲ. ಸೊ ಮಾಡಿದಲೆ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್. ಓಕೆ ಗೈಸ್, ಐ ಹೋಪ್ ನಾನು ಬರ್ಡೇ ವಿಶ್ ಮಾಡ್ತೀರಾ. ಗೊತ್ತು ಈ ವ್ಲಾಗ್ ನೋಡಿದ್ಮೇಲೆ ನನಗೆ ಯಾರು ಈ ವ್ಲಾಗಲ್ಲಿ ಹೇಳ್ಬಿಡ್ತೀನಿ ನಂಗೆ ಯಾರು ಬರ್ಡೇ ವಿಶ್ ಮಾಡ್ತೀರಾ. ಸೊ ಎಲ್ಲರಿಗೂ ಎಲ್ಲರಿಗೂ ನನ್ನ ಕಡೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಐ ಹೋಪ್ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಬರ್ಡೇ ವ್ಲಾಗಲ್ಲಿ ಇನ್ನೂ ಗ್ರೋತ್ ಆಗಿರಬೇಕು ನಾವು. ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು, ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ. ಓಕೆ, ಲವ್ ಯು. ಟಿಲ್ ದೆನ್ ಟೇಕ್ ಕೇರ್. ಬಾಯ್. ಓ ಬಾಯ್.